ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಪ್ಲಾಸ್ಮಾ ಸೆಲ್ ನಿಯೋಪ್ಲಾಸಮ್ ಅದ್ರ ಬಗ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕುವಂತೆಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ. ಈಗ ಫಸ್ಟ್ ನಾನು ಅದ್ರ ಬಗ್ಗೆ ಇಂಟ್ರಡಕ್ಷನ್ ಕೊಡೋಣ ಅಂದರೆ, ಇಟ್ ಈಸ್ ಅ ಇಮ್ಯುನೋಗ್ಲೋಬಿನ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಆರ್ ನಾರ್ಮಲಿ ಫೌಂಡ್ ಇನ್ ದಿ ಬೋನ್ ಮ್ಯಾರದಲ್ಲಿ ಕಾಣಿಸ್ಕೊಳ್ಳುವಂಥ ಸೆಲ್ಸ್. ಸೊ ಪ್ಲಾಸ್ಮಾ ಸೆಲ್ಸ್ ಆರ್ ಶಾರ್ಟ್ ಲೈವ್ಡ್ ಆ್ಯಂಟಿಬಾಡಿ ಪ್ರೊಡ್ಯೂಸಿಂಗ್ ಸೆಲ್ಸ್ ಡಿರೈವ್ಡ್ ಫ್ರಮ್ ಬಿ ಲಿಂಫೋಸೈಟ್ಸಿಂದ ಅದನ್ನು ಡಿರೈವ್ ಮಾಡುತ್ತೆ. ಬಿ ಲಿಂಫೋಸೈಟ್ಸ್ ಡಿಫ್ರೆನ್ಷಿಯೇಟ್ ಇಂಟು ಪ್ಲಾಸ್ಮಾ ಸೆಲ್ಸ್. ಒನ್ಸ್ ರಿಲೀಸ್ಡ್ ಇಂಟು ದಿ ಬ್ಲಡ್ ಆ್ಯಂಡ್ ಲಿಂಫ್, ದ antibodies bind to the target antigen and initiate its neutralization or destruction. Antibody production continues for several days or months until the antigen has been overcome. Each plasma cell can secrete several thousand molecules of antibody, thus releasing a large amount of antibody into the circulation. ಇದು ಬಂದ್ಬಿಟ್ಟು 1000 ಮಾಲಿಕ್ಯೂಲ್ಸ್ ಆಫ್ ಆ್ಯಂಟಿಬಾಡೀಸ್ನ ಅದು ಸೆವೆರಲ್ ಸೀಕ್ರೆಟಾಗಿ ಸೆಕ್ರೆಟ್ ಮಾಡ್ಬೋದು. ಮತ್ತು ದ ರಿಲೀಸಿಂಗ್ ಲಾರ್ಜ್ ಅಮೌಂಟ್ ಆಫ್ ಆ್ಯಂಟಿಬಾಡಿ ಇಂಟು ದಿ ಸರ್ಕ್ಯುಲೇಷನ್, ಅದ್ರ ಜೊತೆ ಸರ್ಕ್ಯುಲೇಷನ್ಗೂ ಕೂಡ ಅದು ಆ್ಯಂಟಿಬಾಡೀಸ್ನ ರಿಲೀಸ್ ಮಾಡುತ್ತೆ. ಹ್ಯೂಮರಲ್ ಇಮ್ಯುನಿಟಿ ಬಿಗಿನ್ಸ್ ವೆನ್ ಆನ್ ಆ್ಯಂಟಿಬಾಡಿ ಆನ್ ಬಿ ಸೆಲ್ ಬೈಂಡ್ಸ್ ಟು ಅನ್ ಆ್ಯಂಟಿಜನ್ಗೋಗಿ ಆ್ಯಂಟಿಬಾಡಿ ಬೈಂಡ್ ಆಗುತ್ತೆ. ದ ಬಿ ಸೆಲ್ ದೆನ್ ಇಂಟರ್ನಲೈಸಸ್ ದಿ ಆ್ಯಂಟಿಜನ್ and presents it to the specialization helper T cell, which in turn activates to B cell. Activated B cells grow rapidly producing plasma cells. ಈ ಆಕ್ಟಿವೇಟ್ ಆಗಿರುವಂಥ ಬಿ ಸೆಲ್ಸ್ ಏನಾಗುತ್ತೆ, ರ್ಯಾಪಿಡ್ ಆಗಿ ಗ್ರೋ ಆಗಿ ಪ್ಲಾಸ್ಮಾ ಸೆಲ್ಸ್ನ ರಿಲೀಸ್ ಮಾಡುತ್ತೆ, ವಿಚ್ ರಿಲೀಸ್ ಆ್ಯಂಟಿಬಾಡೀಸ್ ಇನ್ ಟು ದಿ ಬ್ಲಡ್ ಸ್ಟ್ರೀಮ್. ಅದ್ರ ಜೊತೆ ಆ್ಯಂಟಿಬಾಡೀಸ್ನು ಕೂಡ ಬ್ಲಡ್ ಸ್ಟ್ರೀಮ್ಗೆ ರಿಲೀಸ್ ಮಾಡುತ್ತೆ. ಆ್ಯಂಡ್ ಮೆಮೊರಿ ಆಫ್ ಬಿ ಸೆಲ್ಸ್ ವಿಚ್ ಸ್ಟೋರ್ಸ್ ಇನ್ಫಾರ್ಮೇಷನ್ ಅಬೌಟ್ ದಿ ಪ್ಯಾಥೋಜನ್. ಇಲ್ಲಿ ಏನಾಗುತ್ತಪ್ಪ ಅಂದರೆ, ಮೆಮೊರಿ ಆಫ್ ಬಿ ಸೆಲ್ಸ್ದು ಮೆಮೊರಿ ಬಂದು ಸ್ಟೋರ್ ಆಗುತ್ತೆ ಇನ್ಫಾರ್ಮೇಷನ್ ಅಬೌಟ್ ದಿ ಪ್ಯಾಥೋಜನ್ ಇನ್ ಆರ್ಡರ್ ಟು ಪ್ರೊವೈಡ್ ಫ್ಯೂಚರ್ ಇಮ್ಯುನಿಟಿನ ಫ್ಯೂಚರಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಆ ಬಿ ಸೆಲ್ಸ್ ಇವಾಗಲೇ ಅದ್ರ ಮೆಮೊರಿನ ಎಲ್ಲ ಪ್ಯಾಥೋಜನ್ ಬಗ್ಗೆ ಸ್ಟೋರ್ ಮಾಡ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ಬಂದು ಪ್ಲಾಸ್ಮಾ ಸೆಲ್ ಮಾರ್ಫಾಲಜಿನ ನೋಡೋದಾದರೆ, ಅದರ ಸೈಜ್ ಬಂದ್ಬಿಟ್ಟು 8 to 20 ಮೈಕ್ರೋಮೀಟರ್ಸ್ ಇರುತ್ತೆ. ನ್ಯೂಕ್ಲಿಯಸ್ ರೌಂಡ್ ಆರ್ ಓವೆಲ್, ಎಸೆಂಟ್ರಿಕ್ ನ್ಯೂಕ್ಲಿಯೈ, ನನ್ ಕ್ರೋಮ್ಯಾಟಿನ್ ಕೋರ್ಸ್ ಇರುತ್ತೆ. ಸೈಟೋಪ್ಲಾಸಮ್ ಡೀಪ್ಲಿ ಬೆಸಿಫಿಲಿಕ್, ಆಫನ್ ವಿತ್ ಪೆರಿ ನ್ಯೂಕ್ಲಿಯರ್ ಕ್ಲಿಯರ್ಡ್ ಝೋನ್. ಗ್ರ್ಯಾನ್ಯೂಲ್ಸ್ ಕೂಡ ಇರಲ್ಲ. ವ್ಯಾಕ್ಯೂಲ್ಸ್ ನನ್ ಆರ್ ಸೆವೆರಲ್ ಇರುತ್ತೆ. 2:1 ಅಥವಾ 1:1 ರೇಷಿಯೋ ಇರುತ್ತೆ. ಇಮ್ಯುನೋಗ್ಲೋಬ್ಯುಲಿನ್ಸ್ನ ನೋಡೋದಾದರೆ, ಇಮ್ಯುನೋಗ್ಲೋಬ್ಯುಲಿನ್ಸ್ ಆರ್ ಸಿಂಥಸೈಸ್ಡ್ ಬೈ ಬಿ ಸೆಲ್ಸಿಂದ ಸಿಂಥಸೈಸ್ ಆಗುತ್ತೆ ಆ್ಯಂಡ್ ಆರ್ ಬೋತ್ ಸಿಂಥಸೈಸ್ಡ್ ಆ್ಯಂಡ್ ಸೆಕ್ರೇಟೆಡ್ ಬೈ ಪ್ಲಾಸ್ಮಾ ಸೆಲ್ಸಿಂದ ಅವು ಸೆಕ್ರೇಟ್ ಆಗ್ತವೆ. ಆ್ಯಂಟಿಬಾಡೀಸ್ ನಾನ್ ಕೋವ್ಯಾಲೆಂಟ್ಲಿ ಬೈಂಡ್ ಟು ಆ್ಯಂಟಿಜನ್ಸ್ to immobilize them, render them harmless, or tag the antigen for destruction and removal by other components of the immune system. In doing so, antibodies facilitate the ability of other molecules in the immune system. ಅದರ ಸ್ಟ್ರಕ್ಚರ್ನ ನೀವು ಇಲ್ಲಿ ನೋಡ್ಬೋದು. ಇಂಟ್ಯಾಕ್ಟ್ ಇಮ್ಯುನೋಗ್ಲೋಬ್ಯುಲಿನ್ ಫ್ರೀ ಲೈಟ್ ಚೈನ್ಸ್ ಇರುತ್ತೆ. ಇಲ್ಲಿ ನಾವು ನೋಡ್ಬೋದು ಅಂದರೆ ಆ್ಯಂಟಿಜನ್ ಬೈಂಡಿಂಗ್ ಸೈಟ್ಸ್ ಕೂಡ ಇದೆ. ಲೈಟ್ ಚೈನು, ಹೆವಿ ಚೈನ್ ಅಂತ ಇರುತ್ತೆ. ಫ್ಯಾಬ್ ರೀಜನ್, ಹಿಂಜ್ ರೀಜನ್, FC ರೀಜನ್ ಅಂತ. ಇದಿಷ್ಟು ಒಂದು ಸ್ಟ್ರಕ್ಚರ್ ಆಫ್ ಇಮ್ಯುನೋಗ್ಲೋಬ್ಯುಲಿನ್. ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸ್ಟ್ರಕ್ಚರ್ಸು, ಅದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ನಾವು ಪ್ಲಾಸ್ಮಾ ಸೆಲ್ ನಿಯೋಪ್ಲಾಸಮ್ನ ನೋಡೋದಾದರೆ, ಪ್ಲಾಸ್ಮಾ ಸೆಲ್ ನಿಯೋಪ್ಲಾಸಮ್ಸ್ ಆರ್ ಕ್ಲೋನಲ್ ಪ್ರಾಲಿಫರೇಷನ್ ಆಫ್ ಪ್ಲಾಸ್ಮಾ ಸೆಲ್ಸ್ ಆರ್ ಲಿಂಫೋಸೈಟ್ಸ್. ಪ್ಲಾಸ್ಮಾ ಸೆಲ್ಸ್ನ ಪ್ರಾಲಿಫರೇಷನ್ ಆಗುತ್ತೆ ಅಥವಾ ಲಿಂಫೋಸೈಟ್ಸ್ ಅವು that make and secrete a single class of Ig or a polypeptide subunit of a single Ig that is usually detectable as a monoclonal protein on serum on electrophoresis. Most of these have their origin as BM tumors but occasionally present in extramedullary sites. ಇವು ಒರಿಜಿನ್ ಆಗೋದು ಯಾವ ಥರಪ್ಪ ಅಂದರೆ BM ಟ್ಯೂಮರ್ಸ್ ಅಂತ ಒರಿಜಿನ್ ಆಗ್ತವೆ, ಬಟ್ ಎಕ್ಸ್ಟ್ರಾ ಮೆಡ್ಯುಲರಿ ಸೈಟ್ಸಲ್ಲಿ ಅವು ಪ್ರೆಸೆಂಟ್ ಇರುತ್ತೆ. ಇದು ಬಂದು ಪ್ಲಾಸ್ಮಾ ಸೆಲ್ ನಿಯೋಪ್ಲಾಸಮ್ ಬಗ್ಗೆ ಚಿಕ್ಕದಾಗಿ ಶಾರ್ಟ್ ನೋಟ್ ಆಗಿತ್ತು ಫ್ರೆಂಡ್ಸ್. ಈಗ ನೆಕ್ಸ್ಟ್ ನಾವು ಏನು ನೋಡ್ತೀವಪ್ಪ ಅಂದರೆ, ಪ್ಲಾಸ್ಮಾ ಸೆಲ್ ಮೈಲೋಮಾ, PCM ಅಂದರೆ ಮೈಲೋಮಾ, ಪ್ಲಾಸ್ಮಾ ಸೆಲ್ದು ಮೈಲೋಮಾ. ಅದರ ಡೆಫಿನೇಷನ್ ನೋಡೋದಾದರೆ, ಪ್ಲಾಸ್ಮಾ ಸೆಲ್ ಮೈಲೋಮಾ is a BM based multifocal plasma cell neoplasm usually associated with M protein in serum or urine. The site of origin of nearly all myelomas are in most cases there is a disseminated BM involvement. Other organs may be secondarily involved.
ದಿ ಡಯಾಗ್ನೋಸಿಸ್ ಆಫ್ ಮೈಲೋಮಾ ಇಸ್ ಮೇಡ್ ಬೈ ಅ ಕಾಂಬಿನೇಷನ್. ಅದರ ಡಯಾಗ್ನೋಸಿಸ್ ಯಾವ ಥರ ಮಾಡ್ತಾರೆ? ಕಾಂಬಿನೇಷನಲ್ಲಿ ಮಾಡ್ತಾರೆ ಆಫ್ ಕ್ಲಿನಿಕಲ್, ಮಾರ್ಫಾಲಜಿಕ್, ಇಮ್ಯುನಾಲಜಿಕ್ ಆರ್ ರೇಡಿಯೋಗ್ರಾಫಿಕ್ ಇನ್ಫಾರ್ಮೇಷನಿಂದ. The disease spans a clinical spectrum from asymptomatic to highly aggressive. ಕ್ಲಿನಿಕಲ್ ಸ್ಪೆಕ್ಟ್ರಮ್ ಅಸಿಂಪ್ಟಮ್ಯಾಟಿಕ್ ಇಂದ ಹೈ ಆಗಿ ಅಗ್ರೆಸಿವ್ ಆಗೋವರೆಗೂ ಅದು ಅದರದ್ದು ಡಿಸೀಸ್ ಸ್ಪ್ಯಾನ್ಸು ಕ್ಲಿನಿಕಲಿ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಇದು ಅದರದ್ದು ಡೆಫಿನೇಷನ್ ಆಗಿತ್ತು, ಯಾವುದ್ರದ್ದು? ಪ್ಲಾಸ್ಮಾ ಸೆಲ್ ಮೈಲೋಮಾದು. ಅದರ ಪ್ಯಾಥೋಜೆನಿಸಿಸ್ ನೋಡೋದಾದರೆ, ಮೈಲೋಮಾ ಸೆಲ್ಸ್ ಒರಿಜಿನೇಟ್ಸ್ ಫ್ರಮ್ ಆಂಟಿಜನ್ ಎಕ್ಸ್ಪೋಸ್ಡ್ ಪೋಸ್ಟ್ germinal center B cells with somatic hypermutation, IgH gene rearrangement and class switching. The progeny of this cell migrates to BM where maturation to terminal differentiation plasma cells occur. An early event is chromosomal translocation involving IgH on chromosome 14g32 that prevent normal cell differentiation and apoptosis, causing immortalization of plasma cell clone. Further genetic changes lead to transformation to abnormal plasma cell clone. It is now recognized that in almost all cases PCM is preceded by asymptomatic MGUS. ಇದಿಷ್ಟು ಬಂದು ಪ್ಯಾಥೋಜೆನೆಸಿಸ್ ಆಗಿತ್ತು. ಇದು ಏನಪ್ಪ, ಯಾವ್ದಾರು ಕಾಸ್ ಆಗುತ್ತೆ ಅನ್ನೋದು ನಾವು ಇದರಲ್ಲಿ ತಿಳ್ಕೊಂಡ್ವಿ, ಅದ್ರ ಪ್ಯಾಥೋಜೆನಿಸಿಸ್ನ. ಈಗ ಕ್ಲಿನಿಕಲ್ ಇಶ್ಯೂಸ್, ಅದರಿಂದ ಏನೇನು ಇಶ್ಯೂಸ್ ಆಗುತ್ತೆ? ಇನ್ಸಿಡೆನ್ಸ್ ಏನಪ್ಪ ಅಂದರೆ 10-15% ಆಫ್ ಹೆಮಟೋಪಾಯ್ಟಿನ್ ಮ್ಯಾಲಿಗ್ನೆನ್ಸಿಸ್ ಫೌಂಡ್ ಆಗಿದ್ದಾವೆ. 1% ಆಫ್ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಕೂಡ ಫೌಂಡ್ ಆಗಿದೆ. ಏಜ್ ಬಂದುಬಿಟ್ಟು ಇನ್ಸಿಡೆನ್ಸ್ ಈಸ್ ಇನ್ಕ್ರೀಸಿಂಗ್ ಎಸ್ ಪಾಪ್ಯುಲೇಷನ್ ಏಜಸ್. ಪಾಪ್ಯುಲೇಷನ್ ಏಜ್ ಆಗ್ತಾ ಇದ್ದಾಗೆ ಈ ಏಜ್ ಮೇಲೆ ಅದು ಡಿಪೆಂಡ್ ಆಗ್ತಿದೆ. 90% ಕೇಸಸ್ ಆರ್ less than 50 years old, rarely greater than 50 years of age old, rarely observed in people is less than 35 years old. ಆಮೇಲೆ ಡಯಾಗ್ನೋಸ್ಟಿಕ್ ವರ್ಕೌಪ್ ಹೆಂಗೆ ಮಾಡ್ತಾರಪ್ಪ ಅಂದರೆ, ರೆಕಮೆಂಡೆಡ್ ಡಯಾಗ್ನೋಸ್ಟಿಕ್ ಸ್ಟಡೀಸ್ ಫಾರ್ PCM ಪೇಷಂಟ್ಸ್ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ವರ್ಕಿಂಗ್ ಗ್ರೂಪ್ ಅವರು ಮಾಡಿರುವಂಥದ್ದು. ಹಿಸ್ಟ್ರಿ ಆ್ಯಂಡ್ ಫಿಸಿಕಲ್ ಎಕ್ಸಾಮಿನೇಷನ್ ಅಂದರೆ ಯೂನಿಕ್ ಟ್ರೇಡ್, BM ಪ್ಲಾಸ್ಮೋಸೈಟೋಸಿಸ್, ಆಸ್ಟಿಯೋಲೈಟಿಕ್ ಬೋನ್ ಲೀಷನ್ಸ್, monoclonal gammopathy. Clinical and laboratory findings reflect or secondary to those abnormalities. ಯಾವುದಕ್ಕೆ ಸೆಕೆಂಡರಿ ಆಗಿದ್ದಾವಪ್ಪ ಅಂದರೆ ಬೋನ್ ಪೇನ್, ಫೆಟಿಗ್ಯೂ, ವೆಯ್ಟ್ ಲಾಸ್, ಪ್ಯಾಲರ್ ಡ್ಯೂ ಟು ಅನೇಮಿಯಾ ಆರ್ ಕ್ರೋನಿಕ್ ಡಿಸೀಸಸ್, BM ರಿಪ್ಲೇಸ್ಮೆಂಟ್, ಬ್ಲೀಡಿಂಗ್, ಡಿಕ್ರೀಸಿಂಗ್ ಎರೆಥ್ರೋಪಾಯ್ಟಿನ್ ಡ್ಯೂ ಟು ಕಿಡ್ನಿ ಫೇಲ್ಯೂರಿಂದ ಎರೆಥ್ರೋಪಾಯ್ಟಿನ್ ಡಿಕ್ರೀಸ್ ಆಗುತ್ತೆ. ರೂಟೀನ್ ಟೆಸ್ಟಿಂಗ್ ಬಂದ್ಬಿಟ್ಟು CBC ವಿತ್ ಡಿಫ್ರೆನ್ಷಿಯಲ್ ಆ್ಯಂಡ್ ಪೆರಿಫೆರಲ್ ಬ್ಲಡ್ ಸ್ಮಿಯರ್ ರಿವ್ಯೂ ಕೂಡ ಮಾಡಿಸ್ತಾರೆ. ರೂಟೀನ್ ಟೆಸ್ಟ್. RBCs, anemias develop with progression of disease in all patients and is normocytic and normochromic. Rolex formation caused by increased immunoglobulin. WBC count may be normal or low. ನಾರ್ಮಲ್ ಇರ್ಬೋದು ಅಥವಾ ಕಮ್ಮಿ ಆಗಿರುತ್ತೆ. ಪ್ಲೇಟ್ಲೆಟ್ಸ್ ಕೌಂಟ್ ಇಸ್ ಯೂಶಲಿ ನಾರ್ಮಲ್. ಥ್ರೋಂಬೋಸೈಟೋಪಿನಿಯಾ ವೆನ್ ಪ್ರೆಸೆಂಟ್ ಇಸ್ ಯೂಶಲಿ ಮೈಲ್ಡ್ ಆಗಿ ಪ್ರೆಸೆಂಟ್ ಆಗಿರುತ್ತೆ. ಕೆಮಿಸ್ಟ್ರಿ ಪ್ಯಾನಲ್ ಆ್ಯಂಡ್ ಅದರ್ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ನೋಡೋದಾದರೆ LFT ಮಾಡಿಸ್ತಾರೆ, RFT ಮಾಡಿಸ್ತಾರೆ, LDH, HDL ಎಲ್ಲ ಮಾಡಿಸ್ತಾರೆ. LDH ಅಂದರೆ ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್ ಅಂತ LDH. ಲಿವರ್ ಫಂಕ್ಷನ್ ಟೆಸ್ಟ್ ಮತ್ತು ಕಿಡ್ನಿ ಫಂಕ್ಷನ್ ಟೆಸ್ಟ್ ಕೂಡ ಮಾಡಿಸ್ತಾರೆ. ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ಟೋಟಲ್ ಪ್ರೋಟೀನ್ ಇನ್ಕ್ರೀಸ್ ಆಗಿರುತ್ತೆ. ಆಲ್ಬ್ಯೂಮಿನ್ ಡಿಕ್ರೀಸ್ ವಿತ್ ಇನ್ವರ್ಟೆಡ್ AG ರೇಷಿಯೋ ಬಂದುಬಿಟ್ಟು ಇನ್ವರ್ಟೆಡ್ ಡಿಕ್ರೀಸ್ ಆಗಿರುತ್ತೆ. ಸಿರಮ್ ಆಲ್ಕಲೈನ್ ಫಾಸ್ಫೇಟೇಸ್ ಈಸ್ ನಾರ್ಮಲ್ ಆರ್ ಸ್ಲೈಟ್ಲಿ ಇನ್ಕ್ರೀಸ್, ನಾರ್ಮಲ್ ಇರುತ್ತೆ ಅಥವಾ ಸ್ಲೈಟಾಗಿ ಇನ್ಕ್ರೀಸ್ ಆಗಿರುತ್ತೆ. ALP ಈಸ್ ಹೆಲ್ಪ್ಫುಲ್ ಇನ್ ಡಿಫ್ರೆನ್ಷಿಯೇಟಿಂಗ್ ಫ್ರಮ್ ಸ್ಕೆಲೆಟಲ್ ಇನ್ವಾಲ್ವ್ಮೆಂಟ್ ಡ್ಯೂ ಟು ಹೈಪರ್ ಪ್ಯಾರಾಥೈರಾಯ್ಡಿಸಮ್ ಆರ್ metastatic carcinoma in which alkaline phosphate is marked raised. KFT ನೋಡೋದಾದರೆ ಸೀರಮ್ ಕ್ರಿಯಾಟಿನಿನ್ ಇನ್ಕ್ರೀಸ್ಡ್ ಇನ್ ದಿ ಪ್ರೆಸೆನ್ಸ್ ಆಫ್ ರೆನಲ್ ಇನ್ಶಿಫಿಷಿಯನ್ಸಿ ಇದ್ದಾಗ ಅದು ಇನ್ಕ್ರೀಸ್ ಆಗುತ್ತೆ. ಯೂರಿಕ್ ಆ್ಯಸಿಡ್ ಇನ್ಕ್ರೀಸ್ ಆಗುತ್ತೆ ಈಸ್ ಲೆಸ್ ದೆನ್ 50%. LDH. ಸೀರಮ್ ಕ್ಯಾಲ್ಶಿಯಮಲ್ಲಿ ಹೈಪರ್ ಕ್ಯಾಲ್ಶಿಮಿಯಾ ಈಸ್ ಆಫನ್ ಪ್ರೆಸೆಂಟ್ ಇರುತ್ತೆ. β2 ಮೈಕ್ರೋಗ್ಲೋಬಿನ್ increased 75% at diagnosis. Surrogate marker for tumor burden useful for prognostication. C-reactive protein, a surrogate marker of interleukin. CRP is useful for prognostification. C-reactive protein ಕೂಡ ಮಾಡಿಸ್ತಾರೆ. ESR ಕೂಡ ಮಾಡಿಸ್ತಾರೆ. ESR is typically featured is due to increased immunoglobulins increase ಆಗಿದ್ರೆ ಇದೆ ಅಂತ.
ಸೀರಮ್ ಪ್ರೋಟೀನ್ ಎಲೆಕ್ಟ್ರೋಫೋರೆಸಿಸ್ ಅಂತ ಮಾಡಿಸ್ತಾರೆ. ಪ್ರೋಟೀನ್ ಎಲೆಕ್ಟ್ರೋಫೋರೆಸಿಸ್ ಇಸ್ ಆನ್ ಎಲೆಕ್ಟ್ರೋಫೋರೆಟಿಕ್ ಮೆಥಡ್ ಆಫ್ ಸೆಪರೇಟಿಂಗ್ ಪ್ರೋಟೀನ್ಸ್ ಪ್ರೆಸೆಂಟ್ ಇನ್ ದಿ ಸೀರಮ್ ಆರ್ ಯೂರಿನಲ್ಲಿರುವಂಥ ಸೀರಮ್ ಅಥವಾ ಪ್ರೋಟೀನ್ ಇರುವಂಥದ್ದು ಅದನ್ನು ಸಪ್ರೇಟ್ ಮಾಡುವಂಥದ್ದು ಯಾವುದರಲ್ಲಿ ಪ್ರೋಟೀನ್ ಎಲೆಕ್ಟ್ರೋಫೋರೆಸಿಸಲ್ಲಿ ಟು ವೇರಿಯಸ್ ಫ್ರ್ಯಾಕ್ಷನ್ಸ್ ಬೇಸ್ಡ್ ಆನ್ ದರ್ ಮಾಲಿಕ್ಯುಲರ್ ವೇಟ್ ಆ್ಯಂಡ್ ಎಲೆಕ್ಟ್ರಿಕಲ್ ಚಾರ್ಜಸ್, ಅದರಿಂದ ಅದನ್ನು ಸಪ್ರೇಟ್ ಮಾಡ್ತಾರೆ. ಬೋನ್ ಮ್ಯಾರೋ ಸ್ಟಡೀಸ್ನು ಕೂಡ ಮಾಡ್ತಾರೆ. ಬೋನ್ ಮ್ಯಾರೋ ಆಸ್ಪಿರೇಷನ್ ಅಂದರೆ ದಿಸ್ ರಿವೀಲ್ಸ್ ಪ್ಲಾಸ್ಮೋಸೈಟೋಸಿಸ್ನ ರಿವೀಲ್ ಮಾಡುತ್ತೆ. ಬಿ ಎಮ್ ಅಂದರೆ ಬೋನ್ ಮ್ಯಾರೋ ಇನ್ವಾಲ್ವ್ಮೆಂಟ್ ಈಸ್ ಆಫನ್ ಫೋಕಲ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ಪ್ಲಾಸ್ಮಾ ಸೆಲ್ಸ್ ಆಸ್ಪಿರೇಟೆಡ್ ಫ್ರಮ್ ಡಿಫರೆಂಟ್ ಸೈಟ್ಸ್ ಇಸ್ ವೇರಿಯಬಲ್. ಆನ್ ದ ಬೇಸಿಸ್ ಆಫ್ ದ ಸೈಟೋಲಜಿಕ್ ಫೀಚರ್ಸ್ ಮೈಲೋಮಾಸ್ ಹ್ಯಾವ್ ಬಿನ್ ಕ್ಲಾಸಿಫೈಡ್ ಇಂಟು ಮೆಚ್ಯೂರ್, ಇಂಟರ್ಮೀಡಿಯೇಟ್, ಇಮ್ಮೆಚ್ಯೂರ್ ಆ್ಯಂಡ್ ಪ್ಲಾಸ್ಮಾ ಬ್ಲಾಸ್ಟಿಕ್ ಸೈಟೋಲಜಿಕ್ ಟೈಪ್ಸ್. ಮತ್ತು ಆನ್ಸಿಲರಿ ಸ್ಟಡೀಸ್ ಅಂತ ಮಾಡ್ತಾರೆ. Immunohistochemistry. Indications of immunohistochemistry in PCM. Assessment of quality of plasma cells in BM biopsies. Identification of a monoclonal plasma cell proliferation. Identification of unusual morphological variants of myeloma. Distinction of myeloma from other neoplasms. Marked CD138 kappa K and lambda light chains. ಇದಿಷ್ಟು ಬಂದು ಆನ್ಸಿಲರಿ ಟೆಸ್ಟ್ ಆಗಿತ್ತು. ಡಯಾಗ್ನೋಸ್ಟಿಕ್ ಕ್ರೈಟೇರಿಯಾ ಅಂತ ಮಾಡ್ತಾರೆ. ಡಯಾಗ್ನೋಸ್ಟಿಕ್ ಕ್ರೈಟೇರಿಯಾದಲ್ಲಿ ಕ್ಲೋನಲ್ ಬಿ ಎಮ್ ಪ್ಲಾಸ್ಮಾ ಸೆಲ್ಸ್ ಆರ್ ಬಯೋಪ್ಸಿ ಪ್ರೋವನ್ ಪ್ಲಾಸ್ಮಾ ಸೈಟೋಮಾ ಎನಿ one or following defining events. End organ damage attributable to the plasma cells proliferative disorder. Hypercalcemia. Serum calcium is greater than 1 mg per deciliter, higher than upper limit to normal mg per deciliter. Renal insufficient to anemia. Bone lesions ಕೂಡ ಚೆಕ್ ಮಾಡ್ತಾರೆ. One of the more of the biomarkers and malignancy. Clonal BM plasma cell percentage is greater than or equal to 60 ಇರುತ್ತೆ, 60% ಇರುತ್ತೆ. ಇದ್ರ ಜೊತೆಗೇನೆ CBCನೂ ಕೂಡ ಚೆಕ್ ಮಾಡ್ತಾರೆ. RBCs, ಪ್ಲೇಟ್ಲೆಟ್ಸ್ ಮತ್ತು WBC. RBCಸಲ್ಲಿ ಅನಿಮಿಯಾ ಇಸ್ ಪ್ರೆಸೆಂಟ್ ಇನ್ 80% ಆಫ್ ಕೇಸಸ್ ಆಫ್ PCL ಅಲ್ಲಿ ಇರುತ್ತೆ. ಮತ್ತು ಪ್ಲೇಟ್ಲೆಟ್ಸು ಥ್ರೋಂಬೋಸೈಟೋಪಿನಿಯಾ ಇನ್ 50% ಥ್ರೋಂಬೋಸೈಟೋಪಿನಿಯಾ ಆಗಿರುತ್ತೆ. WBC ಬಂದುಬಿಟ್ಟು ದ ಟೋಟಲ್ WBC ಕೌಂಟ್ ಮೇ ಬಿ ಇನ್ ನಾರ್ಮಲ್ ರೇಂಜ್ ಬಟ್ ಇಸ್ ಯೂಶಲಿ ಎಲಿವೇಟೆಡ್ ಆ್ಯಂಡ್ ಮೇ ಬಿ ಆಸ್ ಹೈ ಆಸ್ 100 × 10³ per liter, 9 per liter. Plasma cells are greater than 20% or total RBCs or absolute PC count exceeds 2 × 10⁹ per liter. Often many of PCs are small than usual with relatively little cytoplasm and may resemble a plasmacytoid lymphocyte.